ಬೆಂಗಳೂರಿನಲ್ಲಿ ಕಳ್ಳರಿಗೆ ಒಂದಲ್ಲ ನಾನಾ ದಾರಿ. ಮನೆಗಳ್ಳತನ ಮಾಡ್ತಾರೆ, ಸರಗಳ್ಳತನ ಮಾಡ್ತಾರೆ, ಬೈಕ್ಗಳ ಕಳ್ಳತನ ಮಾಡ್ತಾರೆ, ಕೊನೆಗೆ ಚಪ್ಪಲಿಗಳ ಕಳ್ಳತನವೂ ಮಾಡ್ತಾರೆ. ಈಗ ಅದಕ್ಕೂ ಮೀರಿ ಮತ್ತೊಂದು ಹೆಜ್ಜೆ ಇಟ್ಟಿರುವಂಥದ್ದು, ಕೂದಲು ಉದ್ಯಮಿಗಳ ಟಾರ್ಗೆಟ್ ಮಾಡಿ ಕೂದಲುಗಳ ಗೋಡನ್ನಲ್ಲಿ ಕಳ್ಳತನ ಮಾಡುವಂಥ ಒಂದು ಕೆಲಸ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ಆ ಘಟನಾ ಸ್ಥಳ ಏನಿದೆ, ಆ ಸ್ಥಳದ ಬಳಿ ಇದ್ದೇನೆ. ಲಕ್ಷ್ಮೀಪುರ ಅಂತೇಳಿ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಲಕ್ಷ್ಮೀಪುರ ಅನ್ನುವಂತಹ ಏರಿಯಾದಲ್ಲಿರುವಂತಹ ಈ ಅಂಗಡಿಗೆ ಶುಕ್ರವಾರ ಸಂಜೆ ಬಂದಂತಹ ಒಂದಷ್ಟು ದುಷ್ಕರ್ಮಿಗಳು ಈ ಅಂಗಡಿಯನ್ನು ಒಂದು ಟಾರ್ಗೆಟನ್ನು ಮಾಡ್ತಾರೆ. ಕಾರಣ ಹೆಂಗಂದರೆ, ವೆಂಕಟರಮಣ ಎಂಬುವರ ಮಾಲೀಕತ್ವದ ಈ ಅಂಗಡಿಯಲ್ಲಿ ಕೂದಲುಗಳನ್ನು ಇರಿಸಲಾಗಿರುತ್ತೆ. ಕೂದಲುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ವಸ್ತುಗಳಾಗಿರುವಂಥದ್ದು. ಅದಕ್ಕೆ ಕೆಜಿಗೆ 8,000ದಷ್ಟು ಅಮೌಂಟ್ ಡಿಮ್ಯಾಂಡ್ ಇರುವಂಥದ್ದು. ಇನ್ನು ಈ ರೀತಿಯಾದಂಥ ವಿಚಾರವನ್ನು ತಿಳಿದಿರುವಂತಹ ದುಷ್ಕರ್ಮಿಗಳು ಒಂದಷ್ಟು ಗ್ರೌಂಡ್ ವರ್ಕನ್ನು ಮಾಡಿಕೊಂಡು ಶುಕ್ರವಾರ ರಾತ್ರಿಯ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದು ವೆಹಿಕಲ್ನ ಮುಖಾಂತರವಾಗಿ ಎಂಟ್ರಿ ಕೊಟ್ಟು, ಯಾರೂ ಇಲ್ಲದ ಸಂದರ್ಭದಲ್ಲಿ ಶಟರನ್ನು ಬ್ರೇಕ್ ಮಾಡಿ ಒಳಗೆ ಇದ್ದಂತಹ ಬರೋಬ್ಬರಿ 800 kgಯಷ್ಟು ಕೂದಲುಗಳನ್ನು ಕದ್ದೊಯ್ದಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಇದರ ಮೌಲ್ಯ ಅಂದಾಜು 70 ಲಕ್ಷಕ್ಕೂ ಅಧಿಕ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ತಿಳಿದು ಬರ್ತಾ ಇರುವಂಥದ್ದು. ಇನ್ನು ಯಾರೋ ಗೊತ್ತಿರುವವರೇ ಈ ಕೆಲಸವನ್ನು ಮಾಡಿರುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಲೀಕರು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಚಾರ ಅಂದರೆ, ಇದು ಇತ್ತೀಚೆಗಷ್ಟೇ ಇಲ್ಲಿ ಓಪನ್ ಆಗಿರುವಂಥದ್ದು. ಈ ಹಿಂದೆ ಹೆಬ್ಬಾಳದಲ್ಲಿ ಈ ಅಂಗಡಿಯನ್ನು ಹೊಂದಿದ್ರು ಮಾಲೀಕರು. ನಂತರದಲ್ಲಿ ಅಲ್ಲಿನ ಮಳಿಗೆಯ ಏನು ಬಿಲ್ಡಿಂಗ್ನ ಓನರ್ ಏನಿರ್ತಾರೆ, ಅವರು ಮನೆಯನ್ನು ಖಾಲಿ ಮಾಡಿಕೊಡಿ ಅಂತ ಹೇಳಿ ಸೂಚಿಸಿದ ಬಳಿಕವಾಗಿ ಕಳೆದ 20 ದಿನಗಳ ಹಿಂದಷ್ಟೇ ಇಲ್ಲಿ ಈ ಅಂಗಡಿಯನ್ನು ಓಪನ್ ಮಾಡಿರ್ತಾರೆ. ಆದರೆ ಮೊದಲೇ ಪೂರ್ವ ನಿಯೋಜಿತವಾಗಿ ಬಂದಂತಹ ಒಂದಷ್ಟು ದುಷ್ಕರ್ಮಿಗಳ ತಂಡ ಇಲ್ಲಿನ ಲೆಕ್ಕಾಚಾರವನ್ನು ಮಾಡಿಕೊಂಡು, ಅದಕ್ಕೆ ಬೇಕಾದಂಥ ಒಂದು ಗಾಡಿ ವ್ಯವಸ್ಥೆಯನ್ನು ಮಾಡಿಕೊಂಡು, ಯಾರೂ ಇಲ್ಲದ ಸಂದರ್ಭದಲ್ಲಿ ಅಂಗಡಿಯ ಮುಂದೆ ಗಾಡಿ ನಿಲ್ಲಿಸ್ಕೊಂಡು, ಯಾರಾದರೂ ಅನುಮಾನ ಬಂದು ನೋಡುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಕೂದಲುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿತವಾಗಿ ಮಾಡುವಂಥ ನಿಟ್ಟಿನಲ್ಲಿ ಒಳಗೆ ಎಂಟ್ರಿ ಕೊಟ್ಟು ಬರೋಬ್ಬರಿ 27 ಮೂಟೆಗಳನ್ನು ಈಗಾಗಲೇ ಕದ್ದೊಯ್ದಿರುವಂಥದ್ದು. ಇದರ ಅಂದಾಜು ಮೌಲ್ಯ ಈಗ 70 ಲಕ್ಷದಷ್ಟು ಮಾಲೀಕರಿಗೆ ನಷ್ಟ ಆಗಿದೆ ಅನ್ನುವಂಥ ಸಂಗತಿಗಳು ಕೂಡ ತಿಳಿದು ಬಂದಿದೆ. ಸದ್ಯಕ್ಕೆ ಈ ಘಟನೆಯ ಸಂಬಂಧವಾಗಿ ಮಾಲೀಕರು ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಇನ್ನು ಈ ಘಟನೆಯ ಸಂಪೂರ್ಣ ದೃಶ್ಯಾವಳಿಗಳು ಅಂಗಡಿಯ ಬಳಿ ಇದ್ದಂಥ CCTVಗಳಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಆ ದೃಶ್ಯಾವಳಿಗಳನ್ನು ಆಧರಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಜಗದೀಶ್, TV9 ಬೆಂಗಳೂರು.